ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ರಿಂಗ್ ಬೀಡ್ಸು ಮತ್ತು ಗುಂಡು ಬೀಡ್ಸು ರೌಂಡ್ ಬೀಡ್ಸು ಹಾಕ್ಬಿಟ್ಟು ಕುಚ್ಚು ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವೆರಡು ಬಳಸಿ ಮೊದಲಿಗೆ ನಾನು 4 ಎಳೆ ದಾರ ತೊಗೊಂಡಿದ್ದೀನಿ ಸೂಜಿಯಲ್ಲಿ. ಅದನ್ನ ಸ್ಯಾರಿಗೆ ನೋಡಿಕೊಂಡು ನೋಡಿ ಯಾವ ರೀತಿ ನಾಟ್ ಹಾಕ್ತಾಯಿದ್ದೀನಿ. ಈ ರೀತಿ ನಾನು 2 ಸರಿ ಟೈಟಾಗಿ ಸ್ಯಾರಿಗೆ ನಾಟ್ ಹಾಕ್ಕೋತಾ ಇದ್ದೀನಿ. 1 ಇಂಚ್ ಗ್ಯಾಪಲ್ಲಿ ನಾನು ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು ರಿಂಗ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸು ನೋಡಿ. ಮೊದಲಿಗೆ ಸೂಜಿ ತಗೊಂಡು ಈಗ ಈ ಥರ ಹೋಲ್ ಒಳಗಡೆ ರಿಂಗ್ ಬೀಡ್ಸು ಮಧ್ಯದಲ್ಲಿ ಗುಂಡು ಬೀಡ್ಸ್ ಇಟ್ಬಿಟ್ಟು ಈ ರೀತಿ ಪೋಣಿಸ್ಕೊಳ್ಳಿ. ಒಳಗಡೆಯಿಂದ ಸ್ಮಾಲ್ ಬೀಡ್ಸ್ ಒಳಗಡೆ ನೀವು ನೀಡಲ್ ತೊಗೋಬೇಡಿ, ಮತ್ತು ಡೈರೆಕ್ಟು ರಿಂಗ್ ಬೀಡ್ಸಿಂದ ನೀಡಲ್ ತೊಗೊಂಡು ಈ ಥರ ಸ್ಯಾರಿಗೆ ಡೈರೆಕ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಏನಿದ್ರೂ ಬ್ಯಾಕ್ ಸೈಡೇ ಬರಲಿ. ಸ್ಯಾರಿ ನಮ್ಮ ಕಡೆ ಸೀದಾ ನಾವು ನಾಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಯಾರಿನ ಉಲ್ಟಾ ಮಾಡಿಕೊಂಡು ನೋಡಿ ಈ ಥರ ನಾಟ್ ಹಾಕ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಥ್ರೆಡ್ ಯಾವುದೇ ಆಗಲಿ, ಸ್ಯಾರಿ ಏನು ಕಲರ್ ಇರುತ್ತೋ ಅದೇ ಕಲರ್ ಮ್ಯಾಚಿಂಗ್ ಥ್ರೆಡ್ ತೊಗೊಳ್ಳಿ. ಕಾಟನ್ ಥ್ರೆಡ್ ತೊಗೊಳ್ಳಿ. ಮಾಮೂಲಿ ಸ್ಟಿಚಿಂಗ್ ಏನು ಹಾಕ್ತೀವ ನಾವು ಆ ಥರ ಸ್ಟಿಚಿಂಗ್ ಥ್ರೆಡ್ ತೊಗೊಳ್ಳಿ. ನೋಡಿ ಯಾವ ರೀತಿ ಈ ರೀತಿ ಸ್ಯಾರಿ ಫುಲ್ ನಾನು ಹಾಕ್ಕೊಂಡಿದ್ದೀನಿ. ಬೀಡ್ಸ್ ಹಾಕೋದು ಸುಲಭ ಅಲ್ವಾ, ನಾನು ಅದಕ್ಕೆ ಏನು ಫುಲ್ಲು ಹಾಕೋದೆಲ್ಲ ತೋರಿಸಲಿಲ್ಲ. 1-2 ಬೀಡ್ಸ್ ಮಾತ್ರ ಹಾಕೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ನೋಡಿ ಸ್ಯಾರಿ ಫುಲ್ 1 ಇಂಚ್ ಗ್ಯಾಪಲ್ಲಿ ನಾನು ಈ ರೀತಿ ಸ್ಯಾರಿ ಫುಲ್ ಹಾಕ್ಕೊಂಡಿದ್ದೀನಿ. ತುಂಬ ಹತ್ರ ಹಾಕ್ಕೊಂಡ್ರೆ ಅಷ್ಟು ಲುಕ್ ಇರೋದಿಲ್ಲ. ಈಗ ಕುಚ್ಚು ಹಾಕ್ಕೊಳೋದನ್ನ ಕುಚ್ಚು ಹೇಗೆ ಹಾಕೋದು ಬೀಡ್ಸ್ಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಮೊದಲಿಗೆ ನಾನು ಟೇಬಲ್ ಮೇಲೆ ಸ್ಯಾರಿನ ಸೆಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ. ಬೀಡ್ಸ್ ಒಳಗಡೆಯಿಂದ ನೋಡಿ ಈ ಥರ ನಾನು 100 ಎಳೆ ದಾರ ತೊಗೊಂಡಿದ್ದೀನಿ. ನಾವು 100 ಎಳೆ ಪೋಣಿಸ್ಕೊಂಡ್ರೆ ಡಬಲ್ ಮಾಡಿದಾಗ 200 ಆಗುತ್ತೆ. ಟೋಟಲ್ ಅದು 200. 200 ಎಳೆ ದಾರ ಇದೆ ಇದರಲ್ಲಿ. ನಾವು ಕುಚ್ಚು ಮಾಡೋದ್ರಲ್ಲಿ ನೀಟಾಗಿ ನೋಡಿಕೊಂಡು ಈ ರೀತಿ ಸಮ ಬರೋ ಥರ ಕುಚ್ಚನ್ನ ಒಳಗಡೆಯಿಂದ ಹೊರಗಡೆ ತಗೊಂಡು ಫಿಂಗರ್ಸಲ್ಲಿ ನೀಟಾಗಿ ಇಟ್ಕೊಂಡು ಅದು ಸಹ ನಾವು ಬ್ಯಾಕ್ ಸೈಡು ಈ ರೀತಿ ಉಲ್ಟಾ ಮಾಡಿಕೊಂಡು ನಾಟ್ ಹಾಕ್ಕೊಳ್ಳೋಣ. ನಾನು 1-2 ಸರಿ ನಾಟ್ ಹಾಕ್ಕೊಂಡು ನೀಟಾಗಿ ಒಳಗಡೆಯಿಂದ ಮತ್ತು ರಿಂಗ್ ಬೀಡ್ಸ್ ಒಳಗಡೆಯಿಂದನೇ ನೀಡಲ್ ತೊಗೊಂಡು ಹೊರಗಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡಿಕೊಂಡು ಗೋಲ್ಡ್ ಥ್ರೆಡ್ ಏನಿದೆ ಅದು ಗಂಟಾಕ್ತಾಯಿದ್ದೀನಿ. ನೋಡಿ ಅದಾದಮೇಲೆ ಬೀಡ್ಸ್ ಏನಿದೆ ನಾವು ಕುಚ್ಚು ಹಾಕಿದ್ದು ಕರೆಕ್ಟಾಗಿ ನೋಡಿ ಎಳ್ದಿಡ್ಕೊಂಡು ನಮ್ಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಯಾರಿ ಕಲರ್ ಬಂದು ಕ್ರೀಮ್ ಇದೆ, ಅದರಿಂದ ನಾನು ಕ್ರೀಮ್ ಕಲರ್ ತೊಗೊಂಡಿದ್ದೀನಿ, ಲೈಟ್ ಕ್ರೀಮ್. ಕುಚ್ಚಿನ ಲೆಂತ್ ನೋಡಿಕೊಂಡು ಒಂದು ಸ್ವಲ್ಪ ಟ್ರಿಮ್ ಮಾಡಬೇಕಷ್ಟೇ ನಂದು. ನೀವು ಕರೆಕ್ಟಾಗಿ ನೋಡಿಕೊಂಡು ಪಕ್ಕದಲ್ಲಿ ಯಾವ ಲೆಂತ್ಗೆ ನಾವು ಕುಚ್ಚು ಹಾಕಿರ್ತೀವೋ ಅದೇ ಲೆಂತ್ನೇ ನೋಡಿಕೊಂಡು ಒಂದು ಫಿಂಗರ್ಸ್ ಗ್ಯಾಪ್ ನಾವು ಬೆರಳಲ್ಲೇ ಇಟ್ಕೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈಗ ಪಲ್ಲು ಕಲರ್ ಏನಿದೆ ಆ ಕಲರ್ ಥ್ರೆಡ್ ತೊಗೋತಾ ಇದ್ದೀನಿ ನಾನು. ಅದೊಂದು ಇದೊಂದು ಹಾಕ್ಕೊಡಿ 2 ಕಲರಲ್ಲಿ ಅಂತ ಕೇಳಿದರು, ಅದಕ್ಕೋಸ್ಕರ ಅದೊಂದು ಕಲರ್ ಇದೊಂದು ಕಲರು ಅಂತ ಕುಚ್ಚು ಕಟ್ತಾಯಿದ್ದೀನಿ ನಾನು. ನೋಡಿ ಒಂದು 3-4 ಎಳೆ ಗೋಲ್ಡ್ ಥ್ರೆಡಲ್ಲಿ ಈ ರೀತಿ ನೀಟಾಗಿ ಸುತ್ತಕೊಂಡು ಟೈಟಾಗಿ ಫಿಂಗರ್ಸಲ್ಲಿ ಕುಚ್ಚನ್ನ ಇಟ್ಕೊಂಡು ಬ್ಯಾಕ್ ಸೈಡ್ ತಿರುಗಿಸಿ ನೋಡಿ ಈ ಥರ ಟೈಟಾಗಿ 1-2 ಸರಿ ನಾಟ್ ಹಾಕ್ಕೊಳ್ಳಿ. ಈ ಥರ ಗಂಟು ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಏನಿದೆ ಕುಚ್ಚು ಮೇಲ್ಗಡೆಯಿಂದ ಈ ರೀತಿ ಥ್ರೆಡ್ ಒಳಗಡೆಗೆ ತೊಗೊಂಡು ಗಂಟು ಹಾಕ್ಕೊಂಡ್ರೆ ಎಳ್ಕೊಂಡ್ರೆ ಸಾಕು. ಹಾಕ್ಕೊಂಡು ಗೋಲ್ಡ್ ಥ್ರೆಡ್ ಏನಿದೆ ಕಟ್ ಮಾಡಿಕೊಂಡು ಈ ಕುಚ್ಚಿನ ಥ್ರೆಡ್ ಏನಿದೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ನಾವು ಏನು ಕುಚ್ಚು ಲೆಂತ್ ಹಾಕಿರ್ತೀವೋ ಅದೇ ಕುಚ್ಚಿನ ಲೆಂತ್ಗೆ ನೋಡಿಕೊಂಡು ಕಟ್ ಮಾಡಿ. ಒಂದು ಉದ್ದ ಒಂದು ತುಂಡ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಥ್ರೆಡ್ಡು ಅಷ್ಟೇ, ನಾವು ಫಸ್ಟ್ ಯಾವ ಕಲರ್ಗೆ ಎಷ್ಟೆಷ್ಟು ಎಳೆ ತೊಗೊಂಡಿರ್ತೀವೋ ನೆಕ್ಸ್ಟ್ ಕೂಡ ನಾವು ಅಷ್ಟೇ ಎಳೆನ ನೀಟಾಗಿ ನೆನಪಲ್ಲಿ ಇಟ್ಕೊಂಡು ತಗೊಳ್ಳಿ. ಮೆಜರ್ಮೆಂಟ್ ಯಾವಾಗಲೂ ಕರೆಕ್ಟಾಗಿರಬೇಕು. ನೋಡಿ ಸ್ಯಾರಿ ಫುಲ್ ಫಿನಿಶ್ ಆಗಿದೆ, ಯಾವ ರೀತಿ ಕಾಣಿಸ್ತಾ ಇದೆ ಬೀಡ್ಸ್ ಕುಚ್ಚು. ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.